ಸಿ. ರಂಗಾಚಾರ್ಲರು ಯಾವಾಗ ಮತ್ತು ಎಲ್ಲಿ ಜನಿಸಿದರು? 1831ರಲ್ಲಿ ಚಂಗಲ್ಪೇಟೆ ಜಿಲ್ಲೆಯ ಬಿಟ್ಟಿಪುಣ್ಯಂ. ಪ್ರಜಾಪ್ರತಿನಿಧಿ ಸಭೆಯನ್ನು ಯಾರು ಯಾವಾಗ ಸ್ಥಾಪಿಸಿದರು? ಸಿ. ರಂಗಾಚಾರ್ಲು. 1881 ಆಗಸ್ಟ್ 25. ಪ್ರಜಾಪ್ರತಿನಿಧಿ ಸಭೆಯ ಮೊದಲ ಅಧಿವೇಶನವು ಯಾವಾಗ ಜರುಗಿತು? ಆಗ ಸೇರಿದ್ದ ಸದಸ್ಯರ ಸಂಖ್ಯೆ ಎಷ್ಟು? 1881 ಅಕ್ಟೋಬರ್ 7, 144. ಸಿ. ರಂಗಾಚಾರ್ಲುರವರು ಎಲ್ಲಿ ಯಾವಾಗ ಚಿನ್ನದ ಗಣಿ ಸ್ಥಾಪಿಸಿದರು? ಕೋಲಾರ, 1881. ಯಾವ ಕಂಪನಿಯ ಸಹಭಾಗಿತ್ವದಿಂದ ಕೋಲಾರದಲ್ಲಿ ಚಿನ್ನದ ಗಣಿ ಉದ್ಯಮವು ಆರಂಭವಾಯಿತು? ಬ್ರಿಟಿಷ್ ಟೇಲರ್ ಕಂಪನಿ. ಯಾವಾಗ ಯಾವ ಎರಡು ನಗರಗಳ ನಡುವೆ ರಂಗಾಚಾರ್ಲರು ರೈಲು ಮಾರ್ಗದ ಕೆಲಸವನ್ನು ಆರಂಭಿಸಿದರು? 1882 ಬೆಂಗಳೂರು ತಿಪಟೂರು. 1881ರಿಂದ ಮೈಸೂರು ಆಡಳಿತದಲ್ಲಿನ ಪ್ರಮುಖರಾರು? ದಿವಾನರುಗಳು. ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪಿಸಿದವರಾರು? ಯಾವ ವರ್ಷದಲ್ಲಿ ಜಾರಿಗೆ ತಂದರು? ಸಿ. ರಂಗಾಚಾರ್ಲು. 1881. ಸಿ. ರಂಗಾಚಾರ್ಯ ಕಾಲದಲ್ಲಿ ಯಾವ ವರ್ಷದಲ್ಲಿ ಯಾವ ರೈಲು ಮಾರ್ಗವು ಕಾರ್ಯವು ಕೊನೆಗೊಂಡಿತು? 1882 ಬೆಂಗಳೂರು ಮೈಸೂರು. ಸಿ. ರಂಗಾಚಾರ್ಲುರವರು ಯಾವಾಗ ಎಲ್ಲಿ ನಿಧನ ಹೊಂದಿದರು? 1883 ಡಿಸೆಂಬರ್ 30 ಮದ್ರಾಸ್. ಸಿ. ರಂಗಾಚಾರ್ಲುರವರ ನಂತರ ಮೈಸೂರಿನ ದಿವಾನರಾರು? ಕೆ. ಶೇಷಾದ್ರಿ ಅಯ್ಯರ್. ಸಿ. ರಂಗಾಚಾರ್ಲುರವರನ್ನು ಜ್ಞಾಪಿಸುವಂತ ಮೈಸೂರಿನಲ್ಲಿರುವ ಸ್ಮಾರಕ ಭವನ ಯಾವುದು? ರಂಗಾಚಾರ್ಲು ಭವನ ಅಥವಾ ಟೌನ್ ಹಾಲ್. ಮೈಸೂರು ಸಂಸ್ಥಾನದಲ್ಲಿನ ಪ್ರಜಾಪ್ರತಿನಿಧಿ ಸಭೆಯನ್ನು ಕುರಿತು ಬರೆಯಿರಿ. ಪ್ರಜಾಪ್ರತಿನಿಧಿ ಸಭೆ 1881 ಆಗಸ್ಟ್ 25. ಭಾರತದ ದೇಶೀಯ ಸಂಸ್ಥಾನಗಳಲ್ಲಿಯೇ 10ನೇ ಚಾಮರಾಜ ಒಡೆಯರ ಕಾಲದ ಮೈಸೂರು ಸಂಸ್ಥಾನದಲ್ಲಿ ದಿವಾನ್ ಸಿ. ರಂಗಾಚಾರ್ಲುರವರು ಪ್ರಪ್ರಥಮವಾಗಿ 1881 ಆಗಸ್ಟ್ 25ರಂದು ಪ್ರಜಾಪ್ರತಿನಿಧಿ ಸಭೆ ರೆಪ್ರೆಸೆಂಟೇಟಿವ್ ಕೌನ್ಸಿಲ್ ಅನ್ನು ಸ್ಥಾಪಿಸಿದರು. ಎಲ್ಲ ಜಿಲ್ಲಾಧಿಕಾರಿಗಳ ಸಲಹೆಯಂತೆ ಭೂಮಾಲೀಕರು ಮತ್ತು ಗಣ್ಯ ವರ್ತಕರನ್ನು ಈ ಸಭೆಯ ಸದಸ್ಯರಾಗಿ ಆಯ್ಕೆ ಮಾಡಲಾಗಿತ್ತು. ಇದರ ಮೊದಲು ಅಧಿವೇಶನವು 1881 ಅಕ್ಟೋಬರ್ ದಸರಾ ಹಬ್ಬದ ನಂತರ ಮೈಸೂರು ನಗರದಲ್ಲಿ ಕರೆಯಲಾಗಿದ್ದು 144 ಮಂದಿ ಸದಸ್ಯರು ಭಾಗವಹಿಸಿದ್ದರು. ಇದರ ಉದ್ದೇಶಗಳು: ಸರ್ಕಾರದ ಧ್ಯೇಯ ಧೋರಣೆಗಳನ್ನು ಮಂಡಿಸುವುದು, ಕೈಗೊಂಡ ಕಾರ್ಯ ಯೋಜನೆಗಳನ್ನು ಕಾರ್ಯಗತಗೊಳಿಸುವುದು, ಜನತೆಯ ಅಭಿಪ್ರಾಯ ತಿಳಿಯುವುದು, ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳ ಅಭಿಪ್ರಾಯಕ್ಕೆ ಮನ್ನಣೆ ನೀಡುವುದು, ಜನರಿಗೆ ರಾಜಕೀಯ ಶಿಕ್ಷಣ ನೀಡುವುದು, ಜನರ ಸಂಕಷ್ಟಗಳನ್ನು ಪರಿಹರಿಸುವುದು. ರಂಗಾಚಾರ್ಲು ನಂತರ ದಿವಾನರಾದ ಕೆ. ಶೇಷಾದ್ರಿ ಅಯ್ಯರ್ ರವರು ಈ ಪ್ರಜಾಪ್ರತಿನಿಧಿ ಸದಸ್ಯರುಗಳ ಹೆಸರುಗಳನ್ನು ಗೆಜೆಟ್ನಲ್ಲಿ ದಾಖಲಿಸಿದ್ದಲ್ಲದೆ 1891ರಲ್ಲಿ ಚುನಾವಣೆಯ ಮೂಲಕ ಸ್ಥಳೀಯ ಸಂಸ್ಥೆ ಮತ್ತು ಪುರಸಭೆಗಳಿಂದ ಸದಸ್ಯರನ್ನು ಚುನಾಯಿಸುವ ಪದ್ಧತಿಯನ್ನು ಜಾರಿಗೆ ತಂದರು. ಮತ ನೀಡುವ ವ್ಯಕ್ತಿಯು ಆಸ್ತಿಯ ಅರ್ಹತೆ ಹಾಗೂ ಪದವೀಧರನಾಗಿರಬೇಕಿತ್ತು. ಆಯ್ಕೆ ಸದಸ್ಯರುಗಳ ಅಧಿಕಾರಾವಧಿಯು 3 ವರ್ಷಗಳಾಗಿತ್ತು. ಪ್ರಜಾಹಿತಾಸಕ್ತಿಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಕೌನ್ಸಿಲ್ಗಳ ಉದ್ದೇಶಗಳು ಸಮನಾಗಿದ್ದವು. ದಿವಾನರಾದ ಸಿ. ರಂಗಾಚಾರ್ಲುರವರ ಆರಂಭಿಕ ಜೀವನ ಹಾಗೂ ಸಾಧನೆಗಳನ್ನು ತಿಳಿಸಿ. ದಿವಾನ್ ಸಿ. ರಂಗಾಚಾರ್ಲು 1881ರಿಂದ 83 ಕಮಿಷನರ ಆಳ್ವಿಕೆಯ ನಂತರ 10ನೇ ಚಾಮರಾಜ ಒಡೆಯರ ಕಾಲದ ಮೈಸೂರಿನ ಮೊದಲ ದಿವಾನರಾದ ಸಿ. ರಂಗಾಚಾರ್ಲುರವರು 1831ರಲ್ಲಿ ಮದರಾಸು ಸಂಸ್ಥಾನದ ಚಂಗಲ್ಪೇಟೆ ಜಿಲ್ಲೆಯ ಚಿಟ್ಟಿಪುಣ್ಯಂ ಎಂಬಲ್ಲಿ ರಾಘವಾಚಾರಿ ಹಾಗೂ ಕನಕಮ್ಮ ಎಂಬುವವರಿಗೆ ಜನಿಸಿದರು. ಪ್ರತಿಭಾಪೂರ್ಣವಾದ ಶಿಕ್ಷಣದ ನಂತರ ಮದ್ರಾಸು ಸರ್ಕಾರದ ಸೇವೆಗೆ ಸೇರಿ ಮುಂದೆ ಜಿಲ್ಲಾ ಕಲೆಕ್ಟರ್ ಹುದ್ದೆಗೇರಿದರು. 1868ರಲ್ಲಿ ಮೈಸೂರು ಸಂಸ್ಥಾನದ ಆಡಳಿತ ಸೇವೆಗೆ ಸೇರಿದ ಅವರು ಅರಮನೆಯ ನಿಯಂತ್ರಣಾಧಿಕಾರಿ, ಅರಸರ ಸಹಾಯಕ ಪೋಷಕ, ಕಂದಾಯದ ಕಾರ್ಯದರ್ಶಿಯಾಗಿ ವಿವಿಧ ಹುದ್ದೆಗಳಲ್ಲಿ ಸಾರ್ಥಕ ಸೇವೆ ಸಲ್ಲಿಸಿದರು. ವಿದ್ಯಾವಂತರಲ್ಲಿ ಓದು ಬರಹ ಬೆಳೆಸಲು 1876ರ ಮೇ ತಿಂಗಳಲ್ಲಿ ಮೈಸೂರು ಸಾಹಿತ್ಯ ಸಂಘ ಸ್ಥಾಪಿಸಿದಾಗ ಅದರ ಸಂಸ್ಥಾಪಕ ಅಧ್ಯಕ್ಷರಾದರು. ಈ ಮೇಲಿನ ಎಲ್ಲ ದಕ್ಷತೆಗಳನ್ನು ಗಮನಿಸಿದ ಬ್ರಿಟಿಷ್ ಸರ್ಕಾರವು ಇವರಿಗೆ 1881ರಲ್ಲಿ ಸಿಐಇ ಎಂಬ ಬಿರುದನ್ನು ನೀಡಿ ಗೌರವಿಸಿತು. 10ನೇ ಚಾಮರಾಜ ಒಡೆಯರು 1881ರಲ್ಲಿ ಮೈಸೂರಿನ ಅಧಿಕಾರ ವಹಿಸಿಕೊಂಡಾಗ ರಂಗಾಚಾರ್ಲುರನ್ನು ದಿವಾನರನ್ನಾಗಿ ನೇಮಿಸಲಾಯಿತು. ಈ ಹುದ್ದೆ ಅಲಂಕರಿಸಿದ ರಂಗಾಚಾರ್ಲುರವರು 1883 ಡಿಸೆಂಬರ್ 30ರಂದು ನಿಧನವಾಗುವವರೆಗೂ ದಿವಾನರಾಗಿದ್ದರು.
ಸುಧಾರಣೆಗಳು. ಆಡಳಿತ ಸುಧಾರಣೆ. ಮೊದಲ ಬಾರಿಗೆ ಮೈಸೂರಿನಲ್ಲಿ ಪ್ರಜಾಪ್ರಭುತ್ವ ತತ್ವದ ಆಡಳಿತ ಜಾರಿಗೆ ಬಂದಿದ್ದು, ಭಾರತದ ದೇಶೀಯ ಸಂಸ್ಥಾನಗಳಲ್ಲಿ ಪ್ರಜಾಪ್ರತಿನಿಧಿ ಸಭೆ ಮೊದಲು ಸ್ಥಾಪನೆಯಾದದ್ದು ಮೈಸೂರು ಸಂಸ್ಥಾನದಲ್ಲಿ. ಮೈಸೂರು ಸಂಸ್ಥಾನದಲ್ಲಿ ಪ್ರಜೆಗಳು ಪಾಲ್ಗೊಳ್ಳಲು ಪ್ರಮುಖ ಅಂಗವಾದ ಪ್ರಜಾಪ್ರತಿನಿಧಿ ಸಭೆ ರೆಪ್ರೆಸೆಂಟೇಟಿವ್ ಕೌನ್ಸಿಲ್ ಅನ್ನು 1881 ಆಗಸ್ಟ್ 25ರಂದು ಸ್ಥಾಪಿಸಿದರು. ಎಲ್ಲ ಜಿಲ್ಲೆಗಳ ಡೆಪ್ಯೂಟಿ ಕಮಿಷನರ್ಗಳ ಸಲಹೆಯಂತೆ ಭೂಮಾಲೀಕರು ಮತ್ತು ಗಣ್ಯ ವರ್ತಕರನ್ನು ಈ ಸಭೆಯ ಸದಸ್ಯರಾಗಿ ಆರಿಸಲಾಗುತ್ತಿತ್ತು. ಇದರ ಪ್ರಥಮ ಅಧಿವೇಶನವನ್ನು 1881 ಅಕ್ಟೋಬರ್ 7ರಂದು ಕರೆಯಲಾಗಿದ್ದು 144 ಮಂದಿ ಆಯ್ಕೆ ಸದಸ್ಯರಿದ್ದರು. ಮುಖ್ಯ ಉದ್ದೇಶಗಳು: 1. ಜನತೆಯ ಅಭಿಪ್ರಾಯ ತಿಳಿಯುವುದು. ಜನರಿಗೆ ರಾಜಕೀಯ ಶಿಕ್ಷಣ ನೀಡುವುದು. ಮುಂದಿನ ವರ್ಷದ ಧ್ಯೇಯ ಧೋರಣೆಗಳನ್ನು ಮಂಡಿಸುವುದು. ಹಿಂದಿನ ವರ್ಷ ಆಡಳಿತದ ಬಗ್ಗೆ ವರದಿಯನ್ನು ಸಲ್ಲಿಸುವುದು. ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳ ಅಭಿಪ್ರಾಯ ತಿಳಿಯುವುದು. ಆರ್ಥಿಕ ಸುಧಾರಣೆ. ಹಿಂದಿನ ವರ್ಷಗಳಲ್ಲಿ ಕ್ಷಾಮದ ಹೊಡೆತದಿಂದ ಹದಗೆಟ್ಟಿದ್ದ ನಾಡಿನ ಆರ್ಥಿಕತೆಯನ್ನು ಪುನರುಚ್ಚೇತನಗೊಳಿಸಲು ಮುಂದಾದ ರಂಗಾಚಾರ್ಲರವರು ಅನವಶ್ಯವಾದ ಸರಕಾರಿ ಹುದ್ದೆಗಳನ್ನು ರದ್ದುಗೊಳಿಸಿದರು. ರಾಜ್ಯದ ವೆಚ್ಚದಲ್ಲಿ ಮಿತವ್ಯಯ ಜಾರಿಗೆ ತಂದರು. ಬ್ರಿಟಿಷರಿಗೆ ಕೊಡಬೇಕಾದ 80 ಲಕ್ಷ ರು ಸಾಲದಲ್ಲಿ ಅವರನ್ನು ಮನವೊಲಿಸಿ ರಿಯಾಯಿತಿ ಪಡೆದರು. ಉಳಿದ ಸಾಲವನ್ನು ಕಂತಿನಲ್ಲಿ ತೀರಿಸಿದರು. ಚಿತ್ರದುರ್ಗ ಮತ್ತು ಹಾಸನ ಜಿಲ್ಲೆಗಳ ಜೊತೆಗೆ 9 ತಾಲೂಕುಗಳನ್ನು ರದ್ದುಪಡಿಸಿದರು. 4 ಮುನ್ಸಿಫ್ ನ್ಯಾಯಾಲಯಗಳನ್ನು 3 ಸಹಾಯಕ ನ್ಯಾಯಾಲಯಗಳನ್ನು ರದ್ದುಗೊಳಿಸಿದರು. 1881ರಲ್ಲಿ ಬ್ರಿಟಿಷ್ ಟೇಲರ್ ಕಂಪನಿಯೊಂದಿಗೆ ಒಪ್ಪಂದ ಕುದುರಿಸಿಕೊಂಡು ಕೋಲಾರದ ಚಿನ್ನದ ಗಣಿಯಲ್ಲಿ ಚಿನ್ನ ಹೊರತೆಗೆಯಲು ಅನುಮತಿ ನೀಡಿದರು. ಇದರಿಂದ ಚಿನ್ನದ ಗಣಿಯ ಉತ್ಪಾದನೆಯಲ್ಲಿ 5% ಆದಾಯ ಮೈಸೂರು ರಾಜ್ಯಕ್ಕೆ ದೊರೆಯಿತು. ಲೋಕೋಪಯೋಗಿ ಹಾಗೂ ರೈಲ್ವೆ ಸಾರಿಗೆ ವ್ಯವಸ್ಥೆ. ಬರಗಾಲದಲ್ಲಿ ಜನರಿಗೆ ರಸ್ತೆ, ಕೆರೆ, ಕಟ್ಟೆ ನಿರ್ಮಾಣ ಮೊದಲಾದ ಕೆಲಸದಲ್ಲಿ ಉದ್ಯೋಗ ಒದಗಿಸಿದ್ದಲ್ಲದೆ 1882ರಲ್ಲಿ ಬೆಂಗಳೂರು ಮೈಸೂರು ರೈಲ್ವೆ ಮಾರ್ಗವನ್ನು ನಿರ್ಮಿಸಿದ್ದರಿಂದ ಆಧುನಿಕ ಮೈಸೂರು ಅಭಿವೃದ್ಧಿಗೊಳ್ಳಲು ಸಾಧ್ಯವಾಯಿತು. ಅದೇ ವರ್ಷ ಬೆಂಗಳೂರು ತಿಪಟೂರು ನಡುವೆ ರೈಲ್ವೆ ನಿರ್ಮಿಸಲು ಸಾರ್ವಜನಿಕರಿಂದ ಸಾಲವನ್ನು ಎತ್ತಲಾಯಿತು. ಈ ಎಲ್ಲ ಸಾಧನೆಗಳನ್ನು ಮಾಡಿ ಅಲ್ಪಾವಧಿಯಲ್ಲೇ ಕಣ್ಮರೆಯಾದರು. ಇವರನ್ನು ನೆನಪಿಸುವ ಮೈಸೂರಿನ ಹೃದಯ ಭಾಗದಲ್ಲಿನ ರಂಗಾಚಾರ್ಲು ಪುರಭವನವನ್ನು ಕಾಣುತ್ತೇವೆ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿಡಿಯೋ ಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.